ಡೈರೆಕ್ಟ್ ಆಗಿ ರಜತ್ಗೆ ಕಳಪೆಯಿಂದ ಹನುಮಂತನಿಗೆ ಗುರಾಯಿಸಿಕೊಂಡು ನೋಡಿದ್ದಾರೆ ವೀಕ್ಷಕರೇ. ಸೊ ಬನ್ನಿ ಇದರ ಒಂದು ಸಂಪೂರ್ಣ ವಿಡಿಯೋವನ್ನು ನೋಡ್ಕೊಂಡ್ಬರೋಣ. ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಒಂದು ಆಟ ದಿನದಿಂದ ದಿನಕ್ಕೆ ರಂಗೇರ್ತಿದೆ. ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾದ ಶೋಭಾ ಮತ್ತು ರಜತ್ ಹಾವಳಿ ಜೋರಾಗಿದೆ. ಹೀಗಿರುವಾಗ ದೊಡ್ಡಮನೆಯಲ್ಲಿ ರಜತ್ ಕಿಶನ್ಗೆ ಕಳಪೆ ಪಟ್ಟ ಸಿಕ್ಕಿದೆ. ಅದಕ್ಕೆ ಗರಂ ಆಗಿರುವ ರಜತ್ ಇನ್ಮುಂದೆ ಅಸಲಿ ಆಟ ಶುರು ಅಂತಲೇ ಸವಾಲನ್ನು ಎಸೆದಿದ್ದಾರೆ. ವೈಲ್ಡ್ ಕಾರ್ಡ್ ಸ್ಪರ್ಧಿ ರಜತ್ ಬಿಗ್ ಬಾಸ್ ಎಂಟ್ರಿ ಕೊಟ್ಟು 1 ವಾರ ಕಳೆದಿದೆ. ರಜತ್ ಆಟಕ್ಕೆ ಆಡುವ ಮಾತಿಗೆ ಇಡೀ ಮನೆ ಅವರ ವಿರುದ್ಧ ತಿರುಗಿಬಿದ್ದಿದೆ. ಈ ವಾರ ಉತ್ತಮ ಸ್ಪರ್ಧಿ ಮತ್ತು ಕಳಪೆ ಪ್ರದರ್ಶನ ಆಡಿದವರ ಹೆಸರನ್ನು ಸೂಚಿಸಲು ಎಂದಿನಂತೆ ಬಿಗ್ ಬಾಸ್ ಸೂಚಿಸಿದ್ರು. ಅದರಂತೆ ಇಡೀ ಮನೆ ಮಂದಿ ರಜತ್ ಹೆಸರನ್ನು ಹೇಳಿದ್ದಾರೆ. ಇದಲ್ಲದೆ ಹನುಮಂತ ಕೂಡ ಇದೀಗ ಖಡಕ್ ಆಗಿ ಡೈರೆಕ್ಟ್ ಆಗಿ ಕಳಪೆ ರಜತ್ ಅವರೇ ಅನ್ನುವಂಥದ್ದು ಆರೋಪವನ್ನ ಮಾಡಿದ್ದಾರೆ ವೀಕ್ಷಕರೇ. ಗೋಲ್ಡ್ ಸುರೇಶ್ಗೆ ಅವಾಚ್ಯ ಪದಗಳಿಂದ ನಿಂದಿಸಿದ ಕಾರಣ ಕೊಟ್ಟು ರಜತ್ಗೆ ಕಳಪೆ ಪಟ್ಟ ನೀಡಿದ್ದಾರೆ. ಇದು ರಜತ್ಗೆ ಕೋಪಕ್ಕೆ ಕಾರಣವಾಗಿದೆ. ಹುಡುಗಿಯರ ಕೈ ಹಿಡಿದುಕೊಂಡು ಓಡಾಡಿದಷ್ಟು ಸುಲಭವಲ್ಲ ಬಿಗ್ ಬಾಸ್ ಆಟ ಗೆಲ್ಲೋದು. ಹುಟ್ಟಿದಾಗಿನಿಂದಲೂ ಹೀಗೆ ಇದ್ದೇನೆ, ಇನ್ಮುಂದೆ ಕೂಡ ಹೀಗೆ ಇರ್ತೀನಿ, ಇನ್ಮುಂದೆ ಇದಕ್ಕೆ 3 ಪಟ್ಟು ಹೆಚ್ಚು ಮಾತಾಡ್ತೇನೆ, ಇನ್ಮುಂದೆ ನಿಜವಾದ ಆಟ ಶುರು ಎಂದು ರಜತ್ ಮನೆ ಮಂದಿಗೆ ಸವಾಲನ್ನ ಎಸೆದಿದ್ದಾರೆ. ಏನು 20ರ ಒಂದು ಸಂಚಿಕೆಯಲ್ಲಿ ಟಾಸ್ಕ್ ಆಡುವಾಗ ರಜತ್ ಗೋಲ್ಡ್ ಸುರೇಶ್ ನಡುವೆ ಕಿರಿಕಾಗಿದೆ. ಈ ವೇಳೆ ಅವಾಚ್ಯ ಶಬ್ದಗಳಿಂದ ಸುರೇಶ್ಗೆ ರಜತ್ ನಿಂದಿಸಿದ್ದಾರೆ. ಇದರಿಂದ ಸುರೇಶ್ಗೆ ಬೇಸರವಾಗಿತ್ತು. ಬಿಗ್ ಬಾಸ್ ನಿಂದ ಹೊರ ಹೋಗಲು ಅವರು ಬಿಗ್ ಬಾಸ್ ಮನವಿಯನ್ನ ಕೂಡ ಮಾಡಿದ್ರು ವೀಕ್ಷಕರೇ. ಆದರೆ ಇವತ್ತು ಗೋಲ್ಡ್ ಸುರೇಶ್ ಮಾವ ಕೂಡ ಆಗಿದ್ದಾರೆ ಹನುಮಂತನಿಗೆ. ಸೊ ಮಾವನಿಗೆ ಅವಾಚ್ಯ ಶಬ್ದಗಳಿಂದ ಬಂದಿದಂತಹ ರಜತ್ ಕಿಶನ್ ಅವರಿಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟು ಕಳಪೆ ಪಟ್ಟವನ್ನ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಈ ಒಂದು ಮಾತಿಗೆ ಹನುಮಂತನನ್ನ ಗುರಾಯಿಸಿಕೊಂಡು ನೋಡಿದ್ದಾರೆ ರಜತ್ ಅವರು. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹನುಮಂತ ಡೈರೆಕ್ಟ್ ಆಗಿ ಹಳ್ಳಿ ಭಾಷೆಯಲ್ಲಿ ಖಡಕ್ ಉತ್ತರವನ್ನ ಕೊಡ್ತಾರೆ. ಸೊ ಇದು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಬಿಗ್ ಬಾಸ್ ನೋಡುವವರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.